ಸರ್, ಸಿಂಪಲ್ ಆದ ಪ್ರಶ್ನೆ. ಅಲ್ಪಸಂಖ್ಯಾತರಿಗೆ ಸೀಟ್ ಕೊಡಲಿಲ್ಲ ಅನ್ನೋದು ದಾವಣಗೆರೆಗೆ ಸೀಮಿತವಾದ ವಿಷಯವಾಗಿ ಉಳಿದಿಲ್ಲ. ಈಗ ಅದು ಕರ್ನಾಟಕವನ್ನು ಮೀರಿದೆ, ದೇಶದಲ್ಲಿ ಚರ್ಚೆ ಆಗ್ತಾ ಇದೆ, ವಿದೇಶದಿಂದಲೂ ಅದಕ್ಕೆ ಪ್ರತಿಕ್ರಿಯೆಗಳು ಬರ್ತಾ ಇದ್ದಾವೆ. ಸೊ ಈ ಹಿನ್ನೆಲೆಯಲ್ಲಿ ಈ ವಿಷಯವನ್ನು ತಣ್ಣಗೆ ಮಾಡಲಿಕ್ಕೆ ನೀವು ಅಥವಾ KPCC ಅಥವಾ ಕಾಂಗ್ರೆಸ್ ನಾಯಕರು ಏನು ಪ್ರಯತ್ನ ಪಟ್ಟಿದ್ದಾರೆ ಅಂತ? ನೋಡಿ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯದಲ್ಲಿ ಶಾಂತಿ, ನೆಮ್ಮದಿ, ಸಹಬಾಳ್ವೆ, ಅಭಿವೃದ್ಧಿ ನಡೀತಾ ಇದೆ. ಆ ಕೆಲವು ಶಕ್ತಿಗಳು ಅದನ್ನು ಆಗಬಾರ್ದು, ಶಾಂತಿ ಇರಬಾರ್ದು ಅಂತ ಕೆಲವು ಪ್ರಯತ್ನಗಳು ನಡೀತವೆ. ಸನ್ಮಾನ್ಯ ಸಿದ್ದರಾಮಯ್ಯ ಇರ್ಬೋದು, ಶಿವಕುಮಾರ್ ನಾಯಕತ್ವದಲ್ಲಿ ಸಮಾಜದ ಎಲ್ಲ ವರ್ಗ ಜನರ ಕಷ್ಟಗಳು ಸ್ಪಂದಿಸಿ ನಾವು ಗ್ಯಾರಂಟಿಗಳನ್ನ ಕೊಟ್ವಿ, ಕಾರ್ಯಕ್ರಮಗಳು ಕೊಟ್ವಿ. ಅದು ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಸುಮಾರು 25ಕ್ಕಿಂತ ಜಾಸ್ತಿ ಕ್ಯಾಬಿನೆಟ್ ರ್ಯಾಂಕ್ ಚೇರ್ಮನ್ಗಳು ಕೊಟ್ಟಿದ್ದಾರೆ. ಈ ಸಲ ಮೊದಲ ಬಾರಿ ಸ್ಪೀಕರನ್ನು ಸನ್ಮಾನ್ಯ ಖಾದರ್ ಅವರು ಇದ್ದಾರೆ. ಮಂತ್ರಿಗಳಾಗಿ ಜಮೀರ್ ಅವರು, ರಹೀಂ ಖಾನ್ ಅವರು ಇದ್ದಾರೆ. ನನ್ನ ಗೌರ್ಮೆಂಟ್ ಚೀಫ್ ಮಾಡಿದ್ದಾರೆ. ನಜೀರ್ ಅಹಮದ್ ಅವರಿಗೆ ಪೊಲಿಟಿಕಲ್ ಸೆಕ್ರೆಟರಿ ಮಾಡಿದ್ದಾರೆ. 25ಕ್ಕೆ ಜಾಸ್ತಿ ಜನಗಳಿಗೆ ಕ್ಯಾಬಿನೆಟ್ ರ್ಯಾಂಕನ್ನು ಕೊಟ್ಟು ಇನ್ನೇನು ಕೊಡಬೇಕು? ಸೊ ಇದು ಕೇವಲ ರಾಜಕೀಯಕ್ಕೋಸ್ಕರ ರಾಜಕೀಯ ಮಾಡ್ತಾರೆ ಹೊರತು ನಾವು ಇವತ್ತು ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಪಸಂಖ್ಯಾತ ಬೆಂಬಲ ಕೊಡ್ತಾರೆ. ಆದರೂ ಕೆಲವು ನಮ್ಮ ನೇರ ಹಣಾಣಿ ಕಾಂಗ್ರೆಸ್ ಮತ್ತು BJP ಇವತ್ತೇನಾದರೂ ಅದರಲ್ಲಿ ಒಡಕು ಪ್ರಯತ್ನ ಮಾಡಿದ್ರೆ ಅದು ನೇರವಾಗಿ ಭಾರತೀಯ ಜನತಾ ಪಾರ್ಟಿಗೆ ಸಹಾಯ ಮಾಡೋಂಥ ಕೆಲಸ ಅವರು ಮಾಡ್ತಾರೆ ಅಂತ ಹೇಳಬೇಕಾಗ್ತದೆ. ನನ್ನ ಪ್ರಶ್ನೆ ಇದ್ದದ್ದು ಇಲ್ಲಿ ಇದು ಶಮನಲ್ಲ. ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳಿಗೆ ಓಟ್ ಹಾಕ್ತಾರೆ, ಕಾಂಗ್ರೆಸ್ ಪಕ್ಷದ ವಿಚಾರಧಾರೆಗಳಿಗೆ ಓಟ್ ಹಾಕ್ತಾರೆ. ಇವತ್ತು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಇಡೀ ದೇಶ ಅಂತ ಹೋರಾಟ ಮಾಡ್ತಾರೆ ಮೋದಿ ವಿರುದ್ಧ. ಯಾರಿಗೆ ಧೈರ್ಯ ಇದೆ? ಅವರು ಕಾಂಗ್ರೆಸ್ ಪಕ್ಷದ ನಾಯಕರು. ಅವರು ಅದಕ್ಕಿಂತ ಬೇಕಾಗಿರೋದು ಹೋರಾಟ ಮಾಡೋಕ್ಕೆ. ಹಂಗಾರೆ ನೀವು ರಾಹುಲ್ ಗಾಂಧಿ ವಿರುದ್ಧ ಹೇಳ್ತಾ ಇರಾ, ಅವ್ರ ವಿರುದ್ಧ ಮಾಡ್ತಾ ಇರ ನೀವು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ವಿರುದ್ಧ ಮಾಡ್ತಾ ಇರ ನೀವು. ಸನ್ಮಾನ್ಯ ಸಿದ್ದರಾಮಯ್ಯ ವಿರುದ್ಧ ಮಾಡ್ತಾ ಇರ ನೀವು. ಸೊ ಇದಕ್ಕೆ ಉತ್ತರನ ಅಲ್ಪಸಂಖ್ಯಾತರು ಇವತ್ತು ಕೊಡ್ತಾರೆ. 9ನೇ ತಾರೀಕು ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣ ಬೆಂಬಲ ಕೊಡ್ತಾರೆ. ಅತ್ಯಂತ ಹೆಚ್ಚಿನ ಮತಗಳಿಂದ ಸನ್ಮಾನ್ಯ ನಮ್ಮ ಮಲ್ಲಿಕಾರ್ಜುನ ಮಗ ಸಮರ್ಥ ಅವ್ರು ಗೆದ್ದು ಬರ್ತಾರೆ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಹೊರಗೆ ಅಂದರೆ ದಾವಣಗೆರೆಯಲ್ಲಿ ಅಂತ ಇಲ್ಲಿ ಎಲ್ಲ ವೋಟರ್ಸು ದಾವಣಗೆರೆ ಅವರೇ, ಆಚೆಗಳಿಂದ ಒಂದು ಓಟ್ ಹಾಕೋಕೆ ಆಗಲ್ಲ ಯಾರು. ಇಲ್ಲಿ ಭಾಗದ ಜನರಿಗೆ ಅರ್ಥ ಆಗತ್ತೆ, ಇಲ್ಲಿ ಶಾಂತಿ, ನೆಮ್ಮದಿ, ಸಹಬಾಳ್ವೆ ಬೇಕು. ಅದಕ್ಕೆ ಯಾಕಂದರೆ ಅಣ್ಣ ತಮ್ಮಂಥದ್ದು ಅನ್ಯೋನ್ಯವಾಗಿ ಉಳ್ಕೊಂಡಿದ್ದಾರೆ ಇಲ್ಲಿ ಜನ. ಅದನ್ನು ಹಾಳು ಮಾಡ್ಲಿಕ್ಕೆ ಆಚೆಯಿಂದ ಬಂದು ಮಾಡಬಾರ್ದು. ಈ ಭಾಗದ ಜನರಿಗೆ ಗೊತ್ತಿದೆ ಯಾರು ಓಟ್ ಹಾಕಬೇಕು, ಯಾರು ಓಟ್ ಹಾಕಬಾರ್ದು ಅಂತ. ಥ್ಯಾಂಕ್ ಯು.